ಸರ್ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಏಯ್ ಇವತ್ತು 200 ಮೇಲೆ ಇದೆ ಸ್ಟ್ರೈಕ್ ರೇಟ್. ಸುಮ್ಮನೆ ಅವನೊಬ್ಬನ ಬುಡಕ್ಕೆ ಬರಬೇಡಿ. ಏನಿಲ್ಲ, ಇಡೀ ಟೂರ್ನಿಲಿ ಹೈಯೆಸ್ಟ್ ರನ್ ಹೊಡೆದಿರೋದು ಅವನು. ಆಮೇಲೆ ಒಬ್ಬ ಬ್ಯಾಟ್ಸ್ಮನ್ನು 150 ಸ್ಟ್ರೈಕ್ ರೇಟಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಇರೋದು ಓಕೆ. ಯಾಕೆಂದರೆ ರೋಹಿತ್ ಶರ್ಮಾ ಹಿಟ್ಮ್ಯಾನ್ ಅಂತ ಅವನ ಹೆಸರು. ಸೊ ಅವನು ಹಿಟ್ಮ್ಯಾನ್ ರೋಲ್ ಮಾಡಿದ್ರೆ ಒಬ್ಬ ಥ್ರೂ ಔಟ್ ಮೇಂಟೈನ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಅಂತ ಒಬ್ಬ ಟೀಮ್, ಎಸ್ಪೆಷಲಿ ವೆಸ್ಟ್ ಇಂಡೀಸ್ ಆಫ್ರಿಕಾ ಪಿಚ್ಗಳಿಗೆ ವಿರಾಟ್ ಕೊಹ್ಲಿ ಬ್ಯಾಟ್ಸ್ಮನ್ ಬೇಕೇ ಬೇಕು. ಫೈನಲಿ ಸರ್ RCB ಕತೆ ಹೆಂಗಿದೆ ಸರ್ ಈಗ? ಕಪ್ ಹೊಡಿಲಿ ಬಿಡಿಲಿ, ಅದು ನಮ್ಮ ಟೀಮ್ ರೀ, ಅವ್ರ ಜೊತೆ ಇರ್ತೀವಿ ನಾವು. ಪ್ಲೇ ಆಫ್ ಹೋಗೋ ಚಾನ್ಸಸ್ ಸ್ವಲ್ಪ ಹಂಗೆ ಹಿಂಗೆ ಇದೆ. ಅದೇ RCB ಟೀಮ್ ಕೈಯಲ್ಲಿ ಮಾತ್ರ ಇದ್ದಿದ್ರೆ ಏನೋ ಹೇಳ್ಬೋದಾಯ್ತು, ಬೇರೆ ಟೀಮಲ್ಲೆಲ್ಲ ಇದೆಯಲ್ಲ ನಾವ್ ಹೆಂಗೆ ಹೇಳಕ್ಕೆ ಆಗಿದೆ ಅಂದರೆ ಎಲ್ಲ ಟೀಮ್ಗಳದ್ದು ಟೀಮ್ ಲೆವೆಲ್ ಮೇಲೆ ಹೋದ್ರೆ ನಮ್ದು ಗಾಡ್ ಅಂತ ಹಾಕಿದ್ದಾರೆ. ಡಿಪೆಂಡ್ಸ್ ಆನ್ ಗಾಡ್ ಅಂತ. ಡೆಲ್ಲಿಗೂ ಚಾನ್ಸ್ ಇದೆ, ಚೆನ್ನೈಗೆ ಚಾನ್ಸ್ ಇದೆ, LSGಗೂ ಚಾನ್ಸ್ ಇದೆ, SRHಗೂ ಚಾನ್ಸ್ ಇದೆ. ಈ 4ರಲ್ಲಿ 3 ಟೀಮ್ ಚಾನ್ಸ್ ಇಲ್ಲ ಅನ್ನಂಗಾದ್ರೆ ಅವಾಗ ಬರ್ತೀವಿ ನೋಡೋಣ. ಇವತ್ತು ಮ್ಯಾಚನ್ನು 240 ಏನು ಪಂಜಾಬ್ ಅವರು 250ನೇ ಚೇಸ್ ಮಾಡಿರೋ ಟೀಮು. ಬಟ್ ಸ್ಟಿಲ್ ಧರ್ಮಶಾಲದಲ್ಲಿ ಹಿಡಿಬೋದು ಅನಿಸುತ್ತೆ. ನೋಡೋಣ, ಮಳೆ ಬೇರೆ ಬಿದ್ದಿದೆ, ಏನಾಗುತ್ತೆ ಗೊತ್ತಾಗಲ್ಲ. ಸರ್ ಇವಾಗ ಅಷ್ಟೇ ನಿಮ್ಮದು ಫೋನ್ ವಾಲ್ಪೇಪರ್ ತೋರಿಸಿ ಸರ್ ಒಂದ್ಸರಿ. ಕಣಕಣದಲ್ಲೂ ಹಾರಿಸಿ. ಓಕೆ ಸರ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇನ್ನೊಂದು ಸ್ಪೆಷಲಾಗಿ ಕೇಳಬೇಕಂದ್ರೆ ನೀವು ಪಕ್ಕ RCB ಅಭಿಮಾನಿ. ಇವತ್ತು 240 ಚೇಂಜ್ ರನ್ಸ್ ಹೊಟ್ಟಿದ್ದಾರೆ. ಸೊ RCB ಅವರು ಏನು ಅನ್ನಿಸ್ತಾ ಇದೆ? ಆ್ಯಂಡ್ ಏನಾದ್ರು ಚಾನ್ಸಸ್ ಇದೆಯಾ ನಿಮ್ಮ ಬಾಯಿಂದ ಕೇಳಬೇಕು ಅಂತ ಆಸೆ ನಮಗೆ? ನೀವು ಹೇಳಿದ್ದೆಲ್ಲ ನಿಜ ಆಗುತ್ತೆ? ಆಗಲ್ಲ. ಅವರು ನಮ್ಮ ಮ್ಯಾನೇಜ್ಮೆಂಟ್ ಅವರು ಹೇಗೆ ಟೀಮ್ ಮಾಡ್ತಾರೆ ಅನ್ನೋದ್ರ ಮೇಲೆ, ಅಂದರೆ ಅಫ್ಕೋರ್ಸ್ ಅವ್ರಿಗೆ ಪ್ರಾಕ್ಟೀಸ್ ಮ್ಯಾಚ್ಗಳು ಆಡ್ಸಲ್ವ ಏನು ಅಂತ ಗೊತ್ತಾಗಲ್ವ. ವಿಲ್ ಜಾಕ್ಸ್ನ ಫಸ್ಟೇ ಇಡೀ ಫ್ಯಾನ್ಸೇ ಹೇಳ್ತಿದ್ರು ಅವ್ನು ಗುರು T10 ಆಡೋನು, ತೊಗೊಳ್ಳಿ ಅಂತ. ಇವ್ರು ಸ್ಟಾರ್ಟಿಂಗ್ 6 ಮ್ಯಾಚ್ವರೆಗೂ ಸುಮ್ಮನೆ ಕೂರಿಸಿದ್ದೇನಕ್ಕೆ, ಅವರವರೇ ಮ್ಯಾಚ್ ಆಡಿಸು. 25 ಜನ ಟೀಮ್ ಇದೆ, 2 ಟೀಮ್ ಮಾಡಿ ಒಂದಷ್ಟು ಮ್ಯಾಚ್ ಆಡಿಸಿ ಯಾರು ಒಳ್ಳೆ ಹಿಟ್ಟರ್ ಯಾರು ಅಂತ ಗೊತ್ತಾಗಿ ಫಸ್ಟಿಂದನೇ ಆಡಿಸ್ಬೋದಾಯ್ತಲ್ವ. ಸೊ ಕೆಲವೊಂದು ಸಲ ಗೊತ್ತಾಗಲ್ಲ, ವಿನ್ನಿಂಗ್ ಕಾಂಬೋ ಇರುತ್ತೆ, ಅದನ್ನು ಚೇಂಜ್ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ನೆವರ್ದಲೆಸ್ ನಮ್ಮ ಟೀಮ್ ನಾವು ಪಾಪ KL ರಾಹುಲ್ ನೋಡಿ ನಿನ್ನೆ ಕ್ಲಾಸ್ ತೊಗೊತಾ ಇದ್ರು ಅವರು. ಅವೆಲ್ಲ ಅಂದರೆ ಅವ್ನ ಪ್ರೆಷರಲ್ಲಿ ನಾನು ಆಡಲಿಲ್ಲ ಅಂದರೆ ಬೇರೆಯವ್ರು ಆಡಲ್ಲ ಅಂತ ಅವ್ನು ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ಕೊಂಡು ಅವ್ನು ಆಡ್ತಿರ್ತಾನೆ. ಸೊ ಬಟ್ RCB ಫ್ಯಾನ್ಸ್ ಹಂಗಿಲ್ಲ. ಅವರು ಫ್ಯಾನ್ಸ್ಗಳಿಗೂ ಒಂದು ಅಂದರೆ ಇಷ್ಟ ಆದ್ರೂ ಅವ್ರು RCB ಜೊತೆ ಇರೋದಂದರೆ ಬರೀ ಕರ್ನಾಟಕ ಅಲ್ಲ, ಎಲ್ಲೇ ಹೋದರೂ RCB ಟೀಮ್ಗೆ ಆ ಸಪೋರ್ಟಿವ್, ಧರ್ಮಶಾಲದಲ್ಲೂ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಸೊ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳಲೇಬೇಕು. ಈ ರೀತಿ ಪರ್ಫಾರ್ಮೆನ್ಸ್ ಇದ್ದರೂ ಹೋಗ್ತಾರೋ ಹೋಗಲ್ವೋ ಗೊತ್ತಿಲ್ಲದಿದ್ರು ಟೀಮ್ ಜೊತೆ ಇದ್ದಾರೆ ಫ್ಯಾನ್ಸು. ಸೊ ಗ್ರೇಟ್ನೆಸ್. ಕೇಳಬೇಕು ಅಂತ ಅನ್ಕೊಂಡೆ, ಅಂದರೆ ಒಬ್ಬ ಸ್ಟಾರ್ ಪ್ಲೇಯರ್ ಇಂಡಿಯನ್ ಡೊಮೆಸ್ಟಿಕ್ ಎಲ್ಲದರಲ್ಲೂ ಆಡಿರೋಂಥ ಪ್ಲೇಯರ್ಗೆ ಒಂದು IPL ಅನ್ನೋ ಒಂದು ಇದರಲ್ಲಿ ಅವಮಾನ ಮಾಡ್ತಿರೋದು ಮೀಡಿಯಾ ಮೂವ್ಮೆಂಟ್ ತುಂಬ ವೈರಲ್ ಆಗಿದೆ. ಅಂದರೆ ಅಫ್ಕೋರ್ಸ್ ಓನರ್ಸ್ಗೂ ಪೇಯ್ನ್ ಆಗುತ್ತೆ, ಅವರು ಕಟ್ಟಿ ಏನೋ ಒಂದು. ಬಟ್ ಅದನ್ನ ಏನು ಒಂದು ರೂಮಲ್ಲಿ ನಡಿಬೇಕಾಗಿರೋದು ವಿಚಾರ. ಅವ್ನು ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ಮನುಷ್ಯ ಆಗಿರಲಿ, ಏನೇ ಆಗಿರಲಿ, ಎಷ್ಟೇ ದುಡ್ಡು ಖರ್ಚು ಮಾಡಿರಲಿ, ಬಟ್ ಅವ್ರದ್ದು ಏನೇ ಸ್ಟ್ರಾಟಜೀಸ್ ಇದ್ದರೂ ರೂಮಲ್ಲಿ ನಡಿಬೇಕು ಅವೆಲ್ಲ. ಸೊ ನಮ್ಮದು ಈಗ ಫಿಲಮ್ಗಳಲ್ಲಿ ನಮಗೂ ಪ್ರೊಡ್ಯೂಸರ್ಗಳು ಕೆಲವು ಕ್ಲಾಸ್ ತೊಗೋತಾರೆ, ಬಟ್ ಅವೆಲ್ಲ ಆಚೆಗಡೆ ಇರಲ್ಲ. ಸೊ ಏನಕ್ಕೆ ಬಜೆಟ್ ಜಾಸ್ತಿ ಆಯ್ತು ಇವೆಲ್ಲ ನಾವೊಂದು ರೂಮಲ್ಲಿ ನಡೆಯುವಂಥದ್ದು. ಅದೇ ರೀತಿ ಇದೆ ಅವ್ರದ್ದೇನೇ ಇದ್ದರೂ ರೂಮಲ್ಲಿ. ಆಮೇಲೆ ಗೇಮ್ ಯಾರೇನೂ ಮಾಡೋಕ್ಕಾಗಲ್ಲ. ಟ್ರಾವಿಸ್ ಹೆಡ್, ಅಭಿಷೇಕ್ ಫಾರ್ಮ್ ಇರೋ ಫಾರ್ಮ್ಗೆ ಯಾವ ಬಾಲ್ ಹಾಕಿದ್ರೂ ಹೊಡಿತಾರೆ. ಆ ರೀತಿ ಆಟ ಆಡ್ತಿದ್ರೆ ಯಾರೇನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲರ ಆಗೋದೆಲ್ಲ ಒಳ್ಳೇದಕ್ಕೆ ಥರ ಆಗಿ ನಮ್ಗೆ ಹೆಂಗಿದ್ರು ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಬೇಕು ಅಂತ RCB ಟೀಮ್ ನೋಡ್ತಾ ಇದೆ. DK ಅವರು ಇನ್ನೇನು ರಿಟೈರ್ಡ್ ಸ್ಟೇಜಲ್ಲಿದ್ದಾರೆ. ಸೊ ನಮಗೊಬ್ಬ ಕೀಪರ್ ಬೇಕು, ಕ್ಯಾಪ್ಟನ್ ಬೇಕು. ಸೊ KL ರಾಹುಲ್ ಬಂದು ಏನು ಓಪನಿಂಗ್ ಬಿಟ್ಟು ಆ ಫಿನಿಷರ್ ರೋಲ್ ತೊಗೋಬೇಕು ನಮಗೆ.